ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಆ್ಯಕ್ಚುಲಿ ನಮ್ಮೂರಲ್ಲಿ ಅಂದರೆ ನಮ್ಮ ಅಪ್ಪನ ಮನೆಯಲ್ಲಿ ಶನಿದೇವರ ಉತ್ಸವ ಇತ್ತು. ಅಲ್ಲಿಗೆ ಹೋಗ್ತಾ ಇದ್ವಿ ಫ್ಯಾಮಿಲಿ ಎಲ್ಲ. ಈ ಒಂದು ಉತ್ಸವಕ್ಕೆ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡ್ತಾರೆ. ಊರಿನವರೆಲ್ಲರೂ ಅಷ್ಟೇ, ಎಲ್ಲರೂ ನೆಂಟರುಗಳನ್ನೆಲ್ಲ ಕರ್ಕೊಂಡು ಹಬ್ಬ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಅಂದರೆ ಅಪ್ಪನ ಮನೆಯಿಂದ ಕಡೆಯಿಂದ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡಿದರು. ಸೊ ಹಂಗಾಗಿ ಎಲ್ಲರೂ ಹೋಗ್ತಾ ಇದ್ವಿ. ಹಾಗೆ ಹೋಗ್ತಾ ಸುತ್ತೂರಲ್ಲಿ ಒಂದು ದೇವಸ್ಥಾನ ಇದೆ ಅಂತ, ವೀರಭದ್ರೇಶ್ವರ ಟೆಂಪಲ್ ಇದೆ. ಸೊ ಅಲ್ಲಿಗೂ ಒಂದು ಸರಿ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ತುಂಬ ಪೀಸ್ಫುಲ್ ಆದಂತಹ ಒಂದು ಜಾಗ ಇದು, ತುಂಬಾ ಇಷ್ಟ ಆಗುತ್ತೆ ಇಲ್ಲಿ. ಹಾಗೆ ಸುತ್ತಮುತ್ತ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಇದೆ ಪ್ಲೇಸ್ ಅಂತ ಹೇಳ್ಬಿಟ್ಟು. ಸುತ್ತಮುತ್ತ ವಾತಾವರಣ ಅಂತ ತುಂಬ ಚೆನ್ನಾಗಿದೆ. ಸೊ ಸೈಲೆಂಟ್ ಆದ ಏರಿಯಾದಲ್ಲಿ ಈ ಒಂದು ವೀರಭದ್ರೇಶ್ವರ ಟೆಂಪಲ್ ಲೊಕೇಟ್ ಆಗಿರುವಂಥದ್ದು. ಸೊ ನೀವೇನಾದರೂ ಸುತ್ತೂರಿಗೆ ಬಂದರೆ ಡೆಫಿನೆಟ್ ಆಗಿ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಈ ಟೆಂಪಲ್ ಅಂತೂ. ಆ್ಯಕ್ಚುಲಿ ಪ್ರೀತಮ್ ಬಂದಿರಲಿಲ್ಲ, ಯಾಕಂದರೆ ಅವನಿಗೆ ರಜಾ ಇರಲಿಲ್ಲ, ಅಯ್ಯೇ ಇತ್ತು, ಹಂಗಾಗಿ ಅವನು ಬರಲಿಲ್ಲ. ಪ್ರಶಾಂತ್ ಮತ್ತು ನಾನು ಮತ್ತು ಸತೀಶ್ ಅವರು ಮತ್ತು ಅತ್ತೆ, ಹಾಗೆ ನಮ್ಮ ಅತ್ತಿಗೆ ಸೊಸೆ ಮಾತ್ರ ಹೋಗಿದ್ವಿ. ಹಾಗೆ ನನ್ನ ತಂಗಿ ಮತ್ತು ತಂಗಿ ಹಸ್ಬೆಂಡ್ ಕೂಡ ಹೊರಟಿದ್ರು. ಹಾಗೆ ನಂಜನಗೂಡು ದೇವಸ್ಥಾನದ ಹತ್ರ ಹೋದ್ವಿ. ಆ್ಯಕ್ಚುಲಿ ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಟೈಮ್ ಆಗಲಿಲ್ಲ. ತುಂಬ ಟೈಮ್ ಆಗಿಬಿಡುತ್ತೆ, ಕ್ಯೂ ಜಾಸ್ತಿ ಇತ್ತು ಆ್ಯಕ್ಚುಲಿ ಮಂಡೇ ಆಗಿರೋದ್ರಿಂದ. ಹಾಗಾಗಿ ಹೊರಗಡೆ ಧೂಪ ಎಲ್ಲ ಹಾಕಿ ನಮಸ್ಕಾರ ಮಾಡಿಬಿಟ್ಟು ಬಂದ್ವಿ. ಸೊ ಫೈನಲಿ ನಮ್ಮ ಊರಿಗೆ ಬಂದ್ವಿ. ಅವತ್ತಂತೂ ನಮ್ಮ ಊರು ತುಂಬ ಅದ್ಭುತವಾಗಿ ಕಾಣ್ತಾ ಇತ್ತು ಅಂತಲೇ ಹೇಳ್ಬೋದು. ಆ ಒಂದು ಟೆಂಪಲ್ಗೆ ಮಾಡಿರೋಂತಹ ಡೆಕೋರೇಷನ್ ಅಂತೂ ಎಷ್ಟು ಚೆಂದ ಇತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಇದು ನಮ್ಮೂರೇನ ಅಂತ ಆಶ್ಚರ್ಯ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಊರಿನ ತುಂಬ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಊರಂತೂ. ಅದೊಂಥರ ಸ್ಪೆಷಲ್ ಕಳೆ ಅಂತ ಅನಿಸುತ್ತೆ. ಆ ಒಂದು ಫೆಸ್ಟಿವಲ್ ಇದ್ದಾಗಲೇ ಬೇರೆ ಕಳೆ ಇರುತ್ತಲ್ವ, ಆ ಒಂದು ವೈಬ್ಸ್ ಕಾಣ್ತಾ ಇತ್ತು ಊರಲ್ಲಿ. ಆ್ಯಕ್ಚುಲಿ ಇದು ಬಂದು ಸೋಮೇಶ್ವರ ಟೆಂಪಲ್, ತುಂಬ ದಿನದಿಂದ ಇರುವಂತಹ ಟೆಂಪಲ್. ನಾವು ಚಿಕ್ಕವರು ಇದ್ದಾಗಿಂದನೂ ಇರುವಂತಹ ಟೆಂಪಲ್, ಬಟ್ ಅದನ್ನು ರಿನೋವೇಟ್ ಮಾಡಿದ್ದಾರೆ. ಈಗ ಒಂದು 2-3 ಇಯರ್ಸಲ್ಲಿ ರಿನೋವೇಟ್ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ ದೇವಸ್ಥಾನ ಅಂತೂ. ತುಂಬ ಖುಷಿ ಅನಿಸುತ್ತೆ ಈ ಒಂದು ಟೆಂಪಲ್ನ ನೋಡಿದಾಗ. ಹಾಗೆ ಉತ್ಸವ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊತಾ ಇದ್ರು. ಬಟ್ ಉತ್ಸವ ಬಂದು ನಮಗೆ 10 o'clock ಮೇಲೆ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ಊರಿನ ಜನಕ್ಕೆಲ್ಲ ಊಟ ಹಾಕಿ, ಯಾರೆಲ್ಲ ನೆಂಟರೆಲ್ಲ ಬಂದಿರ್ತಾರಲ್ವ ಅವ್ರಿಗೆಲ್ಲ ಊಟ ಹಾಕಿ ಅದಾದ ನಂತರ ಒಂದು ಉತ್ಸವನ ಶುರು ಮಾಡ್ತಾರೆ. ಹಾಗೆ ಎಲ್ಲರೂ ಸಾಕಷ್ಟು ನೆಂಟರೆಲ್ಲ ಬಂದಿದ್ರು ಆ್ಯಕ್ಚುಲಿ ಮನೆಗೆ. ಸೊ ಎಲ್ಲರೂ ಮಾತಾಡಿಕೊಂಡು ಎಲ್ಲ ಕೂತಿದ್ವಿ ಒಂದು ಸ್ವಲ್ಪ ಹೊತ್ತು. ಅದಾದ ನಂತರ ಊಟಕ್ಕೆಲ್ಲ ಕರೆದ್ರಲ್ವ, ಹಾಗಾಗಿ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಹಾಗೆ ಸಾವಿರಾರು ಭಕ್ತಾದಿಗಳು ಈ ಒಂದು ಉತ್ಸವಕ್ಕೆ ಬಂದಿದ್ದರು. ಎಲ್ಲರೂ ಕೂಡ ಪ್ರಸಾದ ಸೇವಿಸಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದರು. ಈ ಸರಿ ಆ್ಯಕ್ಚುಲಿ ದೋಸೆ ಎಲ್ಲ ಮಾಡಿಸಿದ್ರು. ಸೊ ಅದೊಂದು ಸ್ಪೆಷಾಲಿಟಿ ಇತ್ತು. ಹಾಗೆ ಸ್ವೀಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಆ್ಯಕ್ಚುಲಿ ಹೋದ ಸರಿ ಎಲ್ಲ ನಮಗೆ ನೆಲದ ಮೇಲೇ ಊಟ ಹಾಕಿದ್ದಿದ್ದು, ಅಂದರೆ ಚೇರ್ ಮತ್ತು ಟೇಬಲ್ ವ್ಯವಸ್ಥೆ ಇರಲಿಲ್ಲ. ಬಟ್ ಈ ಸರಿ ಟೇಬಲ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆಗಳೆಲ್ಲ. ಸಾಕಷ್ಟು ಜನ ಇದ್ರು, ನೋಡ್ತಾ ಇರ್ಬೋದು ಎಷ್ಟು ಕ್ಯೂ ನಿಂತಿದ್ದಾರೆ ಅಂತ ಊಟಕ್ಕೆ. ಅಂದ್ರೂ ಕೂಡ ಎಷ್ಟು ಅಂದರೆ ಎಲ್ಲರೂ ತಾಳ್ಮೆಗೆಡ್ದೇ ಎಲ್ಲರಿಗೂ ಊಟ ಅಷ್ಟೇ ಚೆನ್ನಾಗಿ ಬಡಿಸಿದ್ರು ಎಲ್ಲರೂ ಕೂಡ. ನಮ್ಮ ಊರಿನ ಹುಡುಗರಂತೂ ತುಂಬ ಒಂದು ಇಂಟ್ರೆಸ್ಟ್ ತಗೊಂಡು ಎಲ್ಲರಿಗೂ ಊಟ ಎಲ್ಲ ಬಡಿಸಿದ್ರು. ಎಲ್ಲರನ್ನೂ ಹಾಗೇ ಅಷ್ಟೇ ಚೆನ್ನಾಗಿ ವಿಚಾರಿಸ್ಕೊಂಡು ಎಲ್ಲರಿಗೂ ಏನು ಬೇಕು ಅಂತ ಕೇಳಿಕೊಂಡು ಅಷ್ಟು ಚೆನ್ನಾಗಿ ಊಟ ಎಲ್ಲ ಬಡಿಸಿದ್ರು. ಅದೊಂಥರ ಖುಷಿ ಆಯಿತು ಆ್ಯಕ್ಚುಲಿ ಬಂದು ನೆಂಟರುಗಳನ್ನ. ಆ ರೀತಿ ನಾವು ಮನೇಲಿ ಒಂದು 10 ಜನ ಜಾಸ್ತಿ ಆದ್ರೇ ನಮಗೆ ಅಷ್ಟು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಅವರು ಅಷ್ಟು ಜನಕ್ಕೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಎಲ್ರಿಗೂ ಊಟ ಬಡಿಸಿ ಕಳಿಸಿದ್ರು. ಅದೊಂಥರ ಖುಷಿ ಆಯಿತು ಈ ಸರಿ ಅಂತ ನೋಡಿಬಿಟ್ಟು. ಆಶಯ ಭಾವ ಒಲವಿನ ಜೀವ
ಲಿಂಗಯ್ಯ ದಯ ಮಾಡೋ ಮಾಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಭೂಲೋಕದ ಒಡೆಯ ಲಿಂಗಯ್ಯ ದಯ ಮಾಡು ಕಾಣದ ಕಾಂತಿಯನ್ನು ತುಂಬಿಸುವಲ್ಲವ ತುಂಬಿಗೆ ಇಲ್ಲಿದೆ ಪ್ರೇಮದ ಸಿಂಹವನ್ನು ಸೌರಭ ತುಂಬಿದ ಬಾಳದ ಹೂವಿನ ನಿನ್ನಗೆ ಚೆಲ್ಲಿದೆ ಬಾಳಿನ ಭಾಗ್ಯನೌಕೆ ತೀರ ತೀರ ತೇಲಿದೆ ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ ಹೊಸ ಬಗೆಗಿನಲ್ಲಿ ಸೇರಿದಂತಿದೆ ಆಶಯ ಭಾವ ಒಲವಿನ ಜೀವ ಕೆಳಗೆ ಬಂದಿದೆ ಸನಿಹದ ಬೆಳಗಯಲ್ಲಿ ವಿರಹದ ವೇದನೆ ಆ್ಯಕ್ಚುಲಿ ಅಣ್ಣ ಬಂದು ಎಲ್ಲ ಒಂದು ಸೆಟ್ ಇಟ್ಬಿಟ್ಟಿದ್ದಾನೆ, ಅಂದರೆ ಸ್ಪೀಕರ್ ಆಗಿರ್ಬೋದು, ಮೈಕ್ ಆಗಿರ್ಬೋದು, ಸಾಂಗ್ಸ್ ಹೇಳಲಿಕ್ಕೆಲ್ಲ ಈ ರೀತಿ ಒಂದು ಸೆಟ್ ಇಟ್ಕೊಂಡ್ಬಿಟ್ಟಿದ್ದಾನೆ. ಸೊ ಹಂಗಾಗಿ ಎಲ್ಲರೂ ಕೂಡ ಸಾಂಗ್ಸ್ ಹೇಳ್ತಾ ಇದ್ವಿ. ಹೀಗೆ ನಮ್ಮ ಮನೆ ಮುಂದೆನೇ ಒಂದಷ್ಟೊತ್ತು ಎಲ್ಲರೂ ಸಾಂಗ್ಸ್ ಹೇಳ್ಕೊಂಡು ಕೂತಿದ್ವಿ. ತುಂಬ ಚೆನ್ನಾಗಿ ಹೇಳಿದ್ರು ಎಲ್ಲರೂ ಕೂಡ, ಮಕ್ಕಳಾಗಿರ್ಬೋದು, ನಮ್ಮ ಭಾವ ಆಗಿರ್ಬೋದು, ಸತೀಶ್ ಅವರು, ಹಾಗೆಯೇ ಸಾಗರ್ ಮತ್ತು ನಮ್ಮ ಭಾವಂದರು ಎಲ್ಲರೂ ಕೂಡ ಹಾಡೆಲ್ಲ ಚೆನ್ನಾಗಿ ಹೇಳಿದ್ರು. ಎಲ್ಲರೂ ಊಟ ಮುಗಿಸ್ಕೊಂಡು ಬಂದು ಫ್ರೀ ಇದ್ದಿದ್ದರಿಂದ ಎಲ್ಲರೂ ಕೂಡ ತಾಳ್ಮೆಯಿಂದ ಕೂತ್ಕೊಂಡು ಸುಮಾರು ಹೊತ್ತು ಎಲ್ಲ ಹಾಡು ಕೇಳ್ಕೊಂಡು ಕೂತಿದ್ರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಎಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ನಮ್ಮ ಮನವು ಸದಾ ನಿನ್ನ ಜ್ಞಾನದಲ್ಲಿ ಕರುಣೆಯಿಂದ ತಂದ ನಮ್ಮ ಬಾಳು ಬೆಳಗಲಿ, ನಿನ್ನ ಕರುಣೆಯಿಂದ ತಂದ ನಮ್ಮ ಬಾಳು ಬೆಳಗಲಿ. ಜಯ ಗಣೇಶ, ಜಯ ಜಯ ಗಣೇಶ. ನಿನ್ನನು ಕಾಡುವ ಆಸೆಯು ಇಂದು ಕಾಣೆ ನಾನು ಏಕೆಂದು, ನಿನ್ನನು ಕಾಣುವ ಆಸೆಯು ಇಂದು ಕಾಣೆ ನಾನು ಏಕೆಂದು. ಕಾಲು ಬೆಟ್ಟದ ನಡೆಯೋ ಏಳು ಬೆಟ್ಟದ ಗುಡಿಯೋ ಒಂದನು ಹರಿಯೇ ದೇವಾ ಏನನು ನಾ ತಿಳಿಯೇ ಸ್ವಾಮಿ. ಕಾಲು ಬೆಟ್ಟದ ನಡೆಯೋ ಏಳು ಬೆಟ್ಟದ ಗುಡಿಯೋ ಒಂದನು ನಾ ಹರಿಯೇ ದೇವಾ ಏನನು ನಾ ತಿಳಿಯೇ. ಹಾಗೆ ಊರಿನವರು ಕೂಡ ಎಲ್ಲರೂ ಸಾಂಗ್ಸ್ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ರಲ್ವ, ಅವ್ರುಗಳಿಗೂ ಕೂಡ ನಮ್ಮ ಅಣ್ಣ ಬಾಳೆಹಣ್ಣೆಲ್ಲ ತಗೊಂಡೋಗಿ ಕೊಟ್ಟ. ಹಾಗೆಯೇ ಎಲ್ರಿಗೂ ಟೀ ಕೂಡ ಮಾಡಿಕೊಡ್ತು. ಸೊ ಎಲ್ಲರೂ ತುಂಬ ಖುಷಿಯಿಂದ ಕೂತ್ಕೊಂಡೆ ಸಾಂಗ್ಸ್ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ಅಂದರೆ ನಮಗೆ ಉತ್ಸವ ಎಲ್ಲ ಬರೋದನ್ನೇ ಒಂದು 10:30, 11 o'clock ಆಗುತ್ತೆ. ಸೊ ಹಂಗಾಗಿ ಅಲ್ಲಿವರೆಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಪ್ರೋಗ್ರಾಮ್ನ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಬಂತು. ಎಲ್ಲರಿಗೂ ಕೂಡ ಒಂದು ಒಳ್ಳೆ ಟೈಮ್ ಪಾಸ್ ಆಯಿತು ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಎಲ್ಲರೂ ಕೂಡ ಸಾಂಗ್ಸ್ ಎಲ್ಲ ಹೇಳಿದ್ರು, ಹಾಗೆ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು.
ಎದೆಯಲ್ಲಿ ಸಿಹಿಯಾದ ಕೋಲಾಹಲ.
ಉತ್ಸವ ಅಂತೂ ತುಂಬ ಗ್ರ್ಯಾಂಡಾಗಿ ಅದ್ಧೂರಿಯಾಗಿ ಚೆನ್ನಾಗಾಯಿತು. ಎಸ್ಪೆಷಲಿ ಆ ಒಂದು ವೀರಗಾಸೆ ಕುಣಿತ ಇದೆಯಲ್ಲ, ಆ ನೃತ್ಯ ಅಂತೂ ಅದ್ಭುತವಾಗಿ ಮೂಡಿಬಂತು. ತುಂಬ ಚೆನ್ನಾಗಿ ಅನ್ನಿಸ್ತು. ಬೇರೆ ಬೇರೆ ಶೈಲಿಗಳಲ್ಲಿ ಅವರು ನೃತ್ಯ ಮಾಡಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬಾ ಚೆನ್ನಾಗಿ ಬಂತು ಆ್ಯಕ್ಚುಲಿ ಅದು. ಹಾಗೆ ನಮ್ಮೂರಿನ ಹುಡುಗರು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಅದೊಂಥರ ಜೋಶ್ ಇರುತ್ತಲ್ವ ಎಲ್ಲರಿಗೂ ಹಬ್ಬ ಅಂದರೆ, ಹಂಗಾಗಿ ಎಲ್ಲರೂ ಚೆನ್ನಾಗಿ ಅವರು ಕೂಡ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಹಾಗೆ ಫೈನಲಿ ನಮ್ಮನೆ ಹತ್ರ ಬಂದಾಗ ನಾವು ದೇವರಿಗೆ ಪೂಜೆಯನ್ನು ಕೊಡೋಂಥದ್ದು. ಪ್ರತಿಯೊಂದು ಬೀದಿಯಲ್ಲೂ ಕೂಡ ಇದೇ ರೀತಿ ಅದ್ದೂರಿಯಾಗಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಸೊ ಅದಾದ ನಂತರ ಎಲ್ಲರೂ ಪ್ರತಿಯೊಬ್ಬರು ಮನೆಯವರು ದೇವರಿಗೆ ಪೂಜೆಯನ್ನು ಕೊಡುವಂಥದ್ದು. ಸೊ ಅದಾದ ನಂತರ ಟಿಲ್ 5:30 6 o'clockವರೆಗೂ ಈ ಒಂದು ಉತ್ಸವ ನಡೀತಾನೆ ಇರುತ್ತೆ. ಹಾಗೆ ಇದು ಬಂದು ಬೆಳಗಿನ ಕಥೆ ಆಗಿರುತ್ತೆ. ಅಂದರೆ ಎಲ್ಲರೂ ಸೇರಿದ್ವಲ್ವ, ಹಂಗಾಗಿ ಇಡ್ಲಿ ಮತ್ತು ವಡೆ ಸಾಂಬಾರೆಲ್ಲ ಮಾಡ್ತಾಯಿದ್ರು. ಸೊ ಹಂಗಾಗಿ ಅದೊಂದು ವಿಡಿಯೋ ಮಾಡಿಕೊಂಡಿದ್ದೆ. ಎಲ್ಲರೂ ಸೇರಿಕೊಂಡಾಗ ಅಡುಗೆಗೆ ಒಬ್ಬರು ಇಬ್ಬರು ಆಗೋದಿಲ್ಲ. ಸೊ ಎಲ್ಲರೂ ಸೇರ್ಕೊಂಡು ಮಾಡಲೇಬೇಕಲ್ವ. ಸೊ ಹಂಗಾಗಿ ಎಲ್ಲರೂ ಸೇರಿಕೊಂಡು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡೆಲ್ಲ ಮಾಡ್ತಾಯಿದ್ವಿ. ಹಾಗೆ ಮಧ್ಯಾಹ್ನ ಹೊರಡೋಣ ಅಂತ ಅಂದ್ಕೊಂಡ್ವಿ. ಮಧ್ಯಾಹ್ನ ಕೂಡ ಹೊರಡೋಕ್ಕಾಗಲಿಲ್ಲ ಆ್ಯಕ್ಚುಲಿ. ಸೊ ಅದಾದ ನಂತರ ಊಟ ಎಲ್ಲ ಮುಗಿಸ್ಕೊಂಡು ಒಂದಷ್ಟೊತ್ತು ಎಲ್ಲ ಚೌಕಾಬಾರ ಮತ್ತು ಅಂದರೆ ಗಟ್ಟೆ ಮನೆ ಅಂತ ಹೇಳ್ತೀವಿ ನಮ್ಮ ಕಡೆ, ಚೌಕಾಬಾರ ಎಲ್ಲ ಆಡಿದ್ವಿ. ಹಾಗೆ ಅಳಿಗುಳಿ ಮನೆ ಇದೆಲ್ಲ ಆಡಿಕೊಂಡು ಒಂದಷ್ಟೊತ್ತು ಟೈಮ್ ಪಾಸ್ ಮಾಡಿದ್ವಿ. ಅಂದರೆ ಎಲ್ಲರೂ ಸೇರಿದಾಗ ಅದೊಂಥರ ಚೆಂದ ಇರುತ್ತೆ ಅಲ್ವಾ. ಎಲ್ಲರೂ ಅಳಿಗುಳಿ ಮನೆ ಆಡೋದಾಗಿರ್ಬೋದು ಮತ್ತು ಚೌಕಾಬಾರ ಆಡೋದಾಗಿರ್ಬೋದು, ಜೊತೆಲೂ ಎಲ್ಲ ಸೇರಿ ಆಡಿದಾಗ ಅದೊಂಥರ ಖುಷಿ ಇರುತ್ತೆ. ಸೊ ಎಲ್ಲ ಒಂಟಿಯಾಗಿ ಇದ್ದಾಗ ಮೊಬೈಲ್ ಇಟ್ಕೊಂಡು ಕಾಲ ಕಳೆಯೋದು ಇದ್ದೇ ಇರುತ್ತೆ. ಬಟ್ ಇದೇ ರೀತಿ ಎಲ್ಲರೂ ಸೇರಿದಾಗ ನಾವು ಈ ರೀತಿ ಗೇಮ್ಸ್ಗಳಲ್ಲಿ ನಮ್ಮನ್ನು ನಾವು ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಹಾಗೂ ಹೇಳೋದು ನಮ್ಮ ಸಾಗರ ಹೇಳ್ತಿ ಸಹನ ಹೇಳ್ತಾ ಇದ್ಲು, ನಾವೇ ಇದ್ದಾಗ ಮೊಬೈಲ್ ಇಟ್ಕೊಳ್ಳೋದು ಇದ್ದೇ ಇರುತ್ತೆ, ಬನ್ನಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಅವಳೇ ಹಿಂಸೆ ಮಾಡಿದ್ಲು. ಸೊ ಹಂಗಾಗಿ ಎಲ್ಲರೂ ಸುಮಾರು ಹೊತ್ತು ಚೌಕಾಬಾರ ಎಲ್ಲ ಆಡ್ಕೊಂಡು ಕಾಲ ಕಳೆದ್ವಿ. ಸೊ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಅಂದರೆ ಎಲ್ಲ ಮುಗಿಸ್ಕೊಂಡು ನಾವು ಅದಕ್ಕೆ ಮತ್ತು ಅತ್ತೆ ಎಲ್ಲರೂ ಕೂಡ ಹೊರಟ್ವಿ. ಸೊ 3 days ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಕಳೆದೋಯ್ತು ಅಂತ ಹೇಳ್ಬೋದು. ಅಂದರೆ ಮನೇಲಿದ್ದಾಗ ನಾವೇ ಇದ್ದಾಗ ಟೈಮ್ ಪಾಸ್ ಆಗೋದೇ ಇಲ್ಲ, ಆ ಥರ ಆಗ್ತಿರುತ್ತೆ. ಬಟ್ ಇದೇ ರೀತಿ ಎಲ್ಲ ಒಟ್ಟಾಗಿ ಸೇರಿದಾಗ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ನನಗಂತೂ. ಎಲ್ಲರೂ ತಿಂಡಿ ಎಲ್ಲ ತಿಂದ್ಕೊಂಡು ಅದಾದ ನಂತರ ಹೊರಟಿದ್ವಲ್ವ, ಹಾಗಾಗಿ ಲತಾ ಎಲ್ಲರಿಗೂ ಕುಂಕುಮ ಎಲ್ಲ ಕೊಟ್ಟು ಎಲ್ರಿಗೂ ನಮಸ್ಕಾರ ಮಾಡಿದ್ಲು. ಸೊ ಊರಲ್ಲೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ನೆಕ್ಸ್ಟ್ ಹೊರಟಿದ್ದು ಊರಿಗೆ. ನೆಕ್ಸ್ಟ್ ನಾವು ಹೋಗಿದ್ದು ಸಂಗಮ ಅಂತ ಹೇಳಿ, ನಮ್ಮೂರಿಗೆ ಒಂದು 4-5 kilometers ಆಗುತ್ತೆ ಅಷ್ಟೇ. ಸೊ ತುಂಬ ಹತ್ರ ಇರುವಂತಹ ದೇವಸ್ಥಾನ. ಸೊ ಅಲ್ಲೊಂದು ಸರಿ ಹೋಗೋದು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಂದರೆ ಅದಕ್ಕೆ ಎಲ್ಲ ನೋಡಿರಲಿಲ್ಲ, ತುಂಬ ದಿನ ಆಗಿತ್ತಲ್ವ, ಹಂಗಾಗಿ ಅವ್ರನ್ನು ಕೂಡ ಕರ್ಕೊಂಡು ಹೋದ್ವಿ. ಜಗದ್ಗುರು ಮಹಾದೇವ ತಾತ ಅವರು ಐಕ್ಯವಾದಂತಹ ಸ್ಥಳ ಈ ಸಂಗಮ. ಸೊ ಇಲ್ಲಿನ ಅಕ್ಕಪಕ್ಕ ಜನಗಳು ತುಂಬ ನಂಬಿರುವಂತಹ ಒಂದು ಪ್ಲೇಸ್ ಅಂದರೆ ಇದು. ಭೀಮ್ನ ಅಮಾವಾಸ್ಯೆ ಆಗಿರ್ಬೋದು ಮತ್ತು ಪ್ರತಿ ಅಮಾವಾಸ್ಯೆಗೂ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಕೈ ಮುಗಿ ಮಾಮಿಗೆ. ಹಾಂ ಜಾಣ. ಹಾಗೆ ಇದೆಲ್ಲ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ಹಾಗಾಗಿ ಅಲ್ಲೇ ಊಟ ಕೂಡ ಆಯಿತು ನಮಗೆ. ಹಾಗೆ ಬರ್ತಾ ತುಂಬ ಬಿಸಿಲಿರೋದ್ರಿಂದ ಅದಕ್ಕೆ ಐಸ್ ಕ್ರೀಮ್ ತೊಗೊಂಡ್ರು ಎಲ್ರಿಗೂ ಕೂಡ. ಸೊ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಅದಾದ ನಂತರ ನಮ್ಮ ಊರಿಗೆ ಬಂದಿದ್ದಾಯಿತು. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಾರ್ ವಾಚಿಂಗ್, ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್.